ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ಟಾರ್ ರೋಡ್. ಇದು ಟಾರ್ ರೋಡೆಲ್ಲ ಕಿತ್ತೋಗಿರೋದ್ರಿಂದ ಮತ್ತೆ ಇನ್ನೊಂದ್ಸಲಿ ಜಲ್ಲಿ ಹಾಕ್ಬಿಟ್ಟು ಮತ್ತೆ ಟಾರ್ ರೋಡ್ ಮಾಡ್ತಾ ಇದ್ದಾರೆ. ಇದು ಬಂದು ನಿಮಗೆ 33 ಅಡಿ ಗೌರ್ಮೆಂಟು ಟಾರ್ ರೋಡ್. ಇದು ನೋಡಿ, ನಿಮಗೆ ಊರು ಪಕ್ಕದ್ದೇ ಜಾಗ. ಇದು ನೋಡಿ, ವಿದ್ಯುತ್ ಕಂಬ ಎಲ್ಲ ಇದೆ. ಊರು ನೋಡಿ, ಊರು ಎಲ್ಲ ಇದು ಊರು ಪಕ್ಕದ್ದೇ ಜಾಗ. ನೋಡಿ, ಅದೇ ಊರು. ಅಲ್ಲಿಂದ ಸ್ಟಾರ್ಟ್ ಮನೆಗಳೆಲ್ಲ ಇಲ್ಲಿವರೆಗೂ ಇದೆ. ಇಲ್ಲಿಂದ ನೀವು ಸ್ಟಾರ್ಟ್ ಆದರೆ ನೋಡಿ, ಈ ಬದದಿಂದ ನೋಡಿ ರೋಡ್ಗೆ ಹೈಟ್ ಇದೆ. ಮತ್ತು ನಿಮಗೆ ಇದು ಈಸ್ಟ್ ಫೇಸಿಂಗ್ ಬರುತ್ತೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ನೋಡಿ, ಇದೇ ಬದ. ಈ ಬದದಿಂದ 2 ಎಕರೆ ಹತ್ತತ್ರ ನಿಮಗೆ 150 ಅಡಿ ಟಾರ್ ರೋಡ್ ಪಾಯಿಂಟೇ ಬರುತ್ತೆ. ಈಸ್ಟ್ ಫೇಸಿಂಗು ಮತ್ತು 150 ಅಡಿ ಟಾರ್ ರೋಡ್ಗೆ ಬರುತ್ತೆ. ಈಗ ಆಲ್ರೆಡಿ ರೋಡ್ ಮಾಡ್ತಾ ಇರೋದ್ರಿಂದ ನಾನು ಟಾರ್ ರೋಡ್ ಅಂತ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಇನ್ನು 15 ದಿನದಲ್ಲಿ ಇದು ಟಾರ್ ರೋಡ್ ಆಗ ಹೋಗುತ್ತೆ. ಅದಕ್ಕೋಸ್ಕರ ಟಾರ್ ರೋಡ್ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಇದು ಅಗಲ ಜಾಸ್ತಿ ಬರುತ್ತೆ. ನೋಡಿ, ಅಲ್ಲಿಂದ ತೋರಿಸಿದ್ನಲ್ಲ, ಅಲ್ಲಿಂದ ಹಿಡ್ತೀನಿ ನಿಮಗೆ. ನೋಡಿ, ಒತ್ತಿದೆಯಲ್ಲ, ಒತ್ತಿರೋದ್ರಿಂದ ಹಿಡ್ದು ನಿಮ್ಗೆ ಅಲ್ಲಿವರೆಗೂ ಅಗಲ ಬರುತ್ತೆ. ಹಂಗೊಂದು ಫುಲ್ಲು ನಿಮಗೆ ನೋಡಿ, ಹಿಂದಗಡೆ ಇದೆಲ್ಲ ಬೆಟ್ಟ ಅಲ್ಲ, ಹಿಂದಗಡೆ ಅಲ್ಲಿವರೆಗೂ ನಿಮಗೆ ಈ ಜಾಗ ಬರುತ್ತೆ. ಫುಲ್ಲು ಬಾಕ್ಸ್ ಥರ ಬರುತ್ತೆ. ಇದು ಹತ್ತಿರ ನಿಮ್ಗೊಂದು 20 ಮಾವಿನ ಮರಗಳಿದೆ ಈ ಜಾಗದಲ್ಲಿ. ನೋಡಿ, ಇವೆಲ್ಲ ಮಾವಿನ ಮರಗಳು. ಬೆಂಗಳೂರು ಮೈಸೂರು ರೋಡ್ಗೆ 8 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಚನ್ನಪಟ್ಟಣಕ್ಕೆ 9 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ ಇನ್ನೂ 1 ಕಿಲೋಮೀಟ್ರ್ ಕಮ್ಮಿನೇ ಆಗುತ್ತೆ. 7 ಅಥವಾ 7.5 ಆಗುತ್ತೆ. ಚನ್ನಪಟ್ಟಣ ಕರೆಕ್ಟಾಗಿ ಇಲ್ಲಿಂದ 9 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಅದೇನಿದೆ ಅಲ್ಲಿಂದ ಸ್ಟಾರ್ಟ್ ಹಂಗೆ ಫುಲ್ಲು ಅಲ್ಲಿವರೆಗೂ ಬರುತ್ತೆ. ಗೊತ್ತಿರೋವರೆಗೂ ಅದು ಹಿಂದಿದೆಯಲ್ಲ ಅಲ್ಲಿವರೆಗೂ ಇದು 2 ಎಕರೆ, ಕರೆಕ್ಟಾಗಿ 2 ಎಕರೆ ಬರುತ್ತೆ. ಇದ್ರ ಬೆಲೆ ಬಂದು 2.5 ಲಕ್ಷ ಪರ್ ಗುಂಟೆ ಹೇಳ್ತಾರೆ. ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಮತ್ತು ಮಣ್ಣು ಬಂದು ಕೆಂಪು ಮಣ್ಣು. ನೋಡಿ, ಕೆಂಪು ಮಣ್ಣಿದು. ನಿಮಗೆ ರೋಡ್ ಫೇಸ್ ಅಗಲೇ ಇರೋದ್ರಿಂದ ನೀವು ಆರಾಮಾಗಿ ಇಲ್ಲಿ ನೋಡಿ, ಸುತ್ತಮುತ್ತ ಎಲ್ಲ ಮನೆಗಳೇ ಇದೆ. ನೋಡಿ, ನಿಮ್ಗೆ ಅಲ್ಲೆಲ್ಲ ಮನೆಗಳಿದೆ. ಮತ್ತು ಈ ಕಡೆನೂ ಮನೆ ಇದೆ. ನೋಡಿ, ಈ ಕಡೆನೂ ಮನೆಗಳಿದೆ. ನೋಡಿ, ಇಲ್ಲೂ ಮನೆಗಳಿದೆ. ನಿಮಗೆ ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ. ನೋಡಿ, ಅಲ್ಲೆಲ್ಲ ಮನೆ ಇದೆ. ಈ ಅಕ್ಕಪಕ್ಕ ಎಲ್ಲ ಊರೇ ಇದೆ. ನೋಡಿ, ಇದು ಮನೆಯೇ. ನೀವು ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡು, ಮತ್ತು ಇದು ಜಾಗ ಜಾಸ್ತಿ ಖಾಲಿ ಜಾಗ ಇರೋದ್ರಿಂದ ನೀವು ಏನು ಬೇಕಾದ್ರೂ ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ಇಲ್ಲಿ ಯಾವುದೇ ಥರದ ಗಿಡ ಆಗಬೇಕಾದ್ರೆ ಹಾಕಿದ್ರೆ ಒಳ್ಳೆ ಚೆನ್ನಾಗಿ ಮಣ್ಣು ಚೆನ್ನಾಗಿರೋದ್ರಿಂದ ಒಳ್ಳೆ ಬೆಳವಣಿಗೆ ಆಗುತ್ತೆ. ನೋಡಿ, ಅದೆಲ್ಲ ಊರು. ನೋಡಿ, ಊರು ಮನೆಗಳು. ಇಲ್ಲೂ ಮನೆ. ಹತ್ತತ್ರ ನಿಮಗೆ ಇಲ್ಲಿಂದ 50 ಅಡಿನೂ, ಒಂದು 50 ಅಡಿ ಅಷ್ಟೇ. ನೋಡಿ, ಎಲ್ಲ ಮನೆ ಕಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ಮತ್ತು ವಿದ್ಯುತ್ ಕಂಬಗಳು ಇದೆ.